ಫಸ್ಟೇ ತುಂಬಾ ಕಷ್ಟ ಇತ್ತು. ಅಂದ್ರೆ ಹೋಗ್ತಿದ್ದಂಗೆ ಬಿಗ್ ಬಾಸ್ ನಂಗೆ ಶಾಕ್ ಕೊಟ್ಬಿಟ್ರು. ಹೌದು. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಅಂದ್ರೆ ಐ ವಾಸ್ ಕಾನ್ಫಿಡೆಂಟ್, ಓಕೆ ನಾನು ಹಿಂಗಿರ್ಬೋದೇನೋ ಅನ್ನೋದೊಂದು ತಲೆಲಿತ್ತು. ಬಟ್ ಗೃಹ ಪ್ರವೇಶ ಸ್ವಲ್ಪ ಕಷ್ಟ ಇತ್ತು. ಬಟ್ ಗ್ರಾಜುಯಲಿ ಐ ಥಿಂಕ್ ನಾ ಅಡ್ಜಸ್ಟ್ ಆಗ್ತಾ ಹೋದೆ. ಬಟ್ ಆಕ್ಚುಲಿ ನಿಮ್ಮ ಈ ಸೀಸನ್ ಒಂಥರ ಎಲ್ರಿಗೂ ಡಿಫ್ರೆಂಟ್. ಇವಾಗ ನಿಮಗಿರ್ಬೋದು ಅಥವಾ ನಮಗಿರ್ಬೋದು, ಎಲ್ರಿಗೂ ಡಿಫ್ರೆಂಟ್. ನಿಮ್ ಜೊತೆಗೆ ನೀವು ಪ್ಯೂರ್ಲಿ ಮೈಸೂರ್ ಕಡೆಯವರು, ಆದ್ರೆ ನಿಮಗ್ ಜೋಡಿ ಆಗಿದ್ದು ಉತ್ತರ ಕರ್ನಾಟಕದವರು. ಅದ್ ಹೆಂಗಿತ್ತು ಭಾಷೆ ಇದಿರ್ಬೋದು? ಸ್ಟಾರ್ಟಿಂಗ್ ಕಷ್ಟ ಇತ್ತು ಅಂದ್ರೆ ನಂಗೆ ಗೊತ್ತಿರ್ಲಿಲ್ಲ ಮಾಡೋಣ. ಫಸ್ಟ್ ನನ್ಗೆ ಮುಂಚೆ ಗೊತ್ತಿರ್ಲಿಲ್ಲ, ಪರಿಚಯ ಇರ್ಲಿಲ್ಲ. ಸಡನ್ ಆಗಿ ಅವ್ರು ನೋಡಿದ್ರು. ಆಮೇಲೆ ನಂಗೆ ಅವ್ರು ತುಂಬಾ ಸ್ಪೀಡ್ ಆಗಿ ಮಾತಾಡ್ತಿದ್ರು, ಅರ್ಥನೇ ಆಗ್ತಿರ್ಲಿಲ್ಲ ನಂಗೆ. ಆಮೇಲೆ ಆ ಜಂಟಿ ಇರೋದ್ರಿಂದ ನಾವೆಲ್ಲೋ ಮಾತಾಡ್ಬೇಕು ಅಂದ್ರೆ ಆಗ್ತಿರ್ಲಿಲ್ಲ, ಅವ್ರಿಗೆ ಇಷ್ಟ ಆಗ್ತಿಲ್ಲ. ಆಮೇಲೆ ಅವ್ರಿಗೆ ಒಳಗಡೆ AC ಇರೋದ್ರಿಂದ ನಾವು ಹೊರಗಡೆ ಕುತ್ಕೋಬೇಕು, ಹೊರಗಡೆ ಕುತ್ಕೋಬೇಕು ಅಂತ ಆತರ ಎಲ್ಲ ಇರ್ತಿತ್ತು. ಬಟ್ ಅವ್ರ ಭಾಷೆ ನಾನು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡ್ತಾ ಹೋದೆ. ಹೇಳ್ಕೊಟ್ರ ಏನಾರು ಮಾತಾಡೋದನ್ನ? ಒಂದ್ಸಲ ಮಾತಾಡ್ಬೋದಾ, ಹೆಂಗ್ ಮಾತಾಡ್ತೀರಾ ಅಂತ? ಇಲ್ಲ, ಆಕ್ಚುಲಿ ಅವ್ರ ತರ ಮಾತ್ರ ಗಪ್ಪ ಪಿ ಗಪ್ಪ ಅಂತಿರ್ತಾರೆ, ಆ ತರದೇನೋ ಹೇಳ್ತಿರ್ತಾರೆ. ಬಟ್ ಬರಲ್ಲ ಬರಲ್ಲ. ಬಟ್ ನಿಮ್ಮ ಅವರ ಫ್ರೆಂಡ್ಶಿಪ್ ಇರ್ಬೋದು, ಆ ಒಂದು ಸ್ಟಾರ್ಟಿಂಗ್ ಪಾರ್ಟ್ ಅಲ್ಲಿ ತುಂಬಾ ಚೆನ್ನಾಗಿತ್ತು. ನೀವ್ ಅಣ್ಣ ಅಂತ ಕರೀತಾ ಇದ್ದಿದ್ದು, ಅವ್ರ ನಿಮ್ಮನ್ ತಂಗಿ ತರ. ಹೋಗ್ತಾ ಹೋಗ್ತಾ ಎಲ್ಲೋ ಒಂದ್ ಕಡೆ ಆ ಫ್ರೆಂಡ್ಶಿಪ್ ಬ್ರೇಕ್ ಆಯ್ತು, ಅಥವಾ ನೀವು ಸ್ವಲ್ಪ ಕಾನ್ವರ್ಸೇಷನ್ ಕಮ್ಮಿ ಮಾಡಿದ್ರಿ, ಅಥವಾ ಏನ್ ರೀಸನ್ ಇರ್ಬೋದು? ಆದ್ರೆ ಆತರ ರೀಸನ್ ಅಂತ ಏನಿರ್ಲಿಲ್ಲ. ಅಂದ್ರೆ ಒಂದು ಜಂಟಿ ಅವ್ರಿಗೆ ಆಕ್ಚುಲಿ ಹುಡ್ಗಿರ್ ಜೊತೆ ಅಷ್ಟು ಮಾತಾಡೋದು ಅಭ್ಯಾಸ ಇರ್ಲಿಲ್ಲ. ಆ ಜಂಟಿ ಕಟ್ಟ ಆದ ತಕ್ಷಣನೇ ಅವ್ರ ಅಭಿ ಜೊತೆ, ಧನು ಜೊತೆ ಸ್ವಲ್ಪ ಮಾತಾಡೋದು, ಇದ್ ಮಾಡೋದು ಅದೆಲ್ಲ ಜಾಸ್ತಿ ಮಾಡಿದ್ರು. ಬಟ್ ಐ ಥಿಂಕ್ ವಿ ವರ್ ಫೈನ್. ನಾನು ಒಂದ್ಸಲಿ ಅವ್ರನ್ನ ನಾಮಿನೇಟ್ ಮಾಡ್ತೀನಿ, ಅವಾಗ ಅವ್ರಿಗೆ ಬೇಜಾರಾಗುತ್ತೆ ಅನ್ಸುತ್ತೆ. ಅವಾಗಿಂದ ಸ್ವಲ್ಪ ಬೇಜಾರ್ ಮಾಡ್ಕೊಂಡ್ರು ಅನ್ಸುತ್ತೆ. ಬಟ್ ಮನೆ ಒಳಗಡೆ ಹಿ ವಾಸ್ ಫೈನ್. ಇವನ್ ಇಟ್ಸ್ ಓಕೆ, ಇಲ್ಲಿರೋರ್ನೇ ನಾಮಿನೇಟ್ ಮಾಡ್ಬೇಕಲ್ವಾ ಅಪ್ಪಿ, ಇಟ್ಸ್ ಓಕೆ ಅಂತ ಹೇಳ್ತಾ ಇದ್ರು.